ಜಾಜಲಿ ಅಂತ ಒಬ್ಬ ಇದ್ದ. ತಪಸ್ಸು ಮಾಡಬೇಕು ಅಂತ ಅನ್ನಿಸ್ತು. ಏನು ತಪಸ್ಸು ನಿಂದು, ಹೆಂಗೆ ಮಾಡ್ತಿ ತಪಸ್ಸನ್ನು? ಕಾಲಕ್ಕೆ ವಿರುದ್ಧವಾಗಿ ಮಾಡೋದು. 4 ಕಡೆಯಲ್ಲಿ ಅಗ್ನಿಯನ್ನು ಉರಿಸೋದು, ಸೂರ್ಯ ಕುದೀತಾ ಇರುವಾಗ ಮಧ್ಯ ತಪಸ್ಸು ಮಾಡೋದು. ಕೂದಲು ತುಂಬ ಬೆಳೆದಿತ್ತಲ್ಲ, ಜಟೆ ಕಟ್ಟಿದ್ದ ಅಂತ ಒಂದು ಹಕ್ಕಿ ಬಂದು ಕೂತ್ಕೊಳ್ತದೆ. ಗೂಡು ಕಟ್ಟು ವಾಸ ಶುರು ಮಾಡ್ತದೆ. ನಿಂತವನು ನಿಂತೇ ಇದ್ದ. ಆವಾಗ ಅನ್ನಿಸ್ತು ಮಹಾ ತಪಸ್ವಿನ. ಇಂಥ ತಪಸ್ಸು ಮಾಡಿದ್ದೀನಿ, ಅವನಿಗೆ ಸಿದ್ಧಿ ಆಗಿದ್ದು ನನಗಾಗಿಲ್ಲ ಅಂದರೆ ನಮಸ್ಕಾರ. ಬಡಕಿಲ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಕಥಾ ಸಂಚಯಕ್ಕೆ ಸ್ವಾಗತ. ನಮ್ಮ ಜೊತೆ ವಿದ್ವಾನ್ ಜಗದೀಶ್ ಸಂಪ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಎಂದಿನಂತೆ ಸಮಯ ವ್ಯರ್ಥ ಮಾಡದೆ ಕಥೆಯನ್ನು ಕೇಳೋದಕ್ಕೆ ತಯಾರಾಗೋಣ. ಕಥೆ ಹೇಳಿ ಪ್ಲೀಸ್. ಜಾಜಲಿ ಅಂತ ಒಬ್ಬ ಇದ್ದ. ಸ್ವಲ್ಪ ವಿಚಿತ್ರವಾದ ಹೆಸರು. ನಮ್ಮ ಪುರಾಣಗಳಲ್ಲಿ ಭಾಳ ಮಜಾ ಹೆಸರುಗಳಿವೆ. ಹೌದು, ಅಪರೂಪದ ಹೆಸರುಗಳು. ಸಾಧಾರಣ ಈಗ ಹೇಗೆ ಅಂದರೆ ಹೆಸರುಗಳನ್ನು ರಿಪೀಟ್ ಮಾಡ್ಕೊಂಡು ಇಟ್ಕೊಳ್ತಾ ಇರ್ತೀವಿ. ಒಂದೊಂದು ಶತಮಾನದಲ್ಲಿ ಒಂದೊಂದು ಊರಲ್ಲಿ ಒಂದೊಂದು ಪ್ರದೇಶದಲ್ಲಿ ಅದೇ ಹೆಸರೇನು ಮಾಡಿತಾ ಇರುತ್ತೆ, ಅದೇ ಶಫಲ್ ಆಗ್ತಾ ಇರುತ್ತೆ. ಸಚಿನ್ ತೆಂಡೂಲ್ಕರ್ ಬಂದಮೇಲೆ ಭಾರತದಲ್ಲಿ ಎಷ್ಟು ಸಚಿನ್ ಇದ್ದಾರೋ ಗೊತ್ತಿಲ್ಲ. ನಿಜ. ಜಾಜಲಿ ಅಂತ ಹೆಸರು ಅವನದ್ದು. ಯಾವುದೋ ಒಂದು ವನ ಪ್ರದೇಶದವನು, ಕಾಡಲ್ಲಿದ್ದ, ಕಾಡಿನ ಪ್ರದೇಶದವನು, ಕಾಡಿನವನೇನಲ್ಲ, ಒಬ್ಬ ಬ್ರಾಹ್ಮಣ. ಅವನಿಗೆ ತಪಸ್ಸು ಮಾಡಬೇಕು ಅಂತ ಅನ್ನಿಸ್ತು. ಸಮುದ್ರ ತೀರಕ್ಕೆ ಹೋದ. ಬೇರೆ ಕಡೆ ಇದ್ದವ್ರು ಕಾಡಿ ತಪಸ್ಸಿಗೆ ಹೋಗ್ತಾರಲ್ಲ, ಕಾಡಲ್ಲಿದ್ದವನು ಸಮುದ್ರ ತೀರಕ್ಕೆ ಹೋದ. ಅಂದರೆ ಅದೇನಂದರೆ ನಾವು ಇದ್ದಲ್ಲೇ ಮಾಡೋಕ್ಕೆ ಬರುತ್ತೆ, ಆದರೆ ನಮ್ಗೆ ಬೇರೆ ಎಲ್ಲೋ ಹೋದರೆ ಅದು ಏನೋ ಒಂದು ಅನುಕೂಲ ಅಂತ ಇರುತ್ತೆ. ಮನಸ್ಸಿಗೆ ಒಂದು ಎಲ್ಲ ಮನಸ್ಸಿನ ಬದಲಾವಣೆ ಇದೆಯಲ್ಲ, ಅದು ನಮ್ಮನ್ನು ಬದಲಿಸುತ್ತೆ ಅಂತ. ಅಲ್ಲಿ ಹೋದ, ಅಲ್ಲಿ ತಪಸ್ಸು ಶುರು ಮಾಡ್ದ. ತಪಸ್ಸು ನಿಧಾನವಾಗಿ, ಅಂದರೆ ಮೊದಲು ಸಹಜವಾಗಿ ತಪಸ್ಸು ಮಾಡ್ತಾ ಇದ್ದ. ಆಮೇಲೆ ಅದಕ್ಕೆ ಸ್ವಲ್ಪ ಬಿಗಿ ಮಾಡ್ತಾ ಹೋದ. ಉಗ್ರ ತಪಸ್ಸು ಅಂತ ಹೇಳ್ತೀವಲ್ಲ, ಬಿಗಿ ಮಾಡ್ತಾ ಹೋದ. ಅಂದರೆ ದಿನಕ್ಕೆ ಒಂದೇ ಹೊತ್ತು ಊಟ ಮಾಡ್ಕೊಂಡು ತಪಸ್ಸು ಮಾಡೋದು ಅಂತ ಮಾಡ್ತಾ ಹೋದ. ಸ್ವಲ್ಪ ದಿನ ಆದಮೇಲೆ ಊಟ ನಿಲ್ಲಿಸಿದ. ಬರೀ ನೀರು ಕುಡಿಯೋದು, ತಪಸ್ಸು ಮಾಡೋದು ಅಂತ ಮಾಡ್ತಾ ಹೋದ. ಆಮೇಲೆ ಏನು ಮಾಡ್ದ ಅಂದರೆ ಕಾಲಕ್ಕೆ ವಿರುದ್ಧವಾಗಿ ಮಾಡೋದು. ಕಾಲಕ್ಕೆ ವಿರುದ್ಧವಾಗಿ ಅಂದರೆ ಬಿರು ಬೇಸಿಗೆಯಲ್ಲಿ ಪಂಚಾಗ್ನಿ ತಪಸ್ಸು ಅಂತ 4 ಕಡೆಯಲ್ಲಿ ಅಗ್ನಿಯನ್ನು ಉರಿಸೋದು, ಸೂರ್ಯ ಕುದೀತಾ ಇರುವಾಗ ಮಧ್ಯ ಕುಳಿತೋ ನಿಂತೋ ತಪಸ್ಸು ಮಾಡೋದು. ವಿಪರೀತ ಚಳಿ ಇದೆ, ನೀರೊಳಗೆ ಮುಳುಗಿ ತಪಸ್ಸು ಮಾಡೋದು. ಮಳೆ ಸುರಿತಾ ಇದೆ, ಮಳೆಯಲ್ಲಿ ನಿಂತು ತಪಸ್ಸು ಮಾಡೋದು. ಹೀಗೆ ಪ್ರಕೃತಿಯಲ್ಲಿ ಏನಿದೆಯೋ ಅದನ್ನು ಎದುರಿಸೋದು ಅಂತ. ವಿರುದ್ಧ ಅಂದರೆ ಅದನ್ನು ಎದುರಿಸಿ ತಪಸ್ಸು ಮಾಡೋದು. ಅದರ ಇಂಟೆನ್ಸಿಟಿಯನ್ನು ಜಾಸ್ತಿ ಮಾಡೋದು, ಕಮ್ಮಿ ಮಾಡ್ಕೊಂಡಲ್ಲ. ಹೀಗೆಲ್ಲ ಬೇರೆ ಬೇರೆ ತರಹ ಮಾಡ್ತಾ ಹೋದ. ಹಾಗೆ ಮಾಡ್ತಾ ನೀರನ್ನು ನಿಲ್ಲಿಸಿ ತಪಸ್ಸು ಮಾಡೋದಕ್ಕೆ ಶುರು ಮಾಡಿದ. ಮಳೆ, ಗಾಳಿ, ಬಿಸಿಲು ಏನೇ ಇದ್ದರೂ ಮಾಡೋದು ಅಂತ. ಇದೆಲ್ಲ ಮಾಡುವಾಗ ಹೇಗಿರ್ತಾ ಇತ್ತು? ಬೆಳಗ್ಗೆ ಶುರು ಮಾಡ್ತಿದ್ದ, ಸಂಜೆ ಆದಮೇಲೆ ಮುಗಿಸ್ತಿದ್ದ, ರಾತ್ರಿ ಬರ್ತಿದ್ದ, ಬೆಳಗ್ಗೆ ಶುರು ಮಾಡ್ತಿದ್ದ, ಹೀಗೆ ನಡೀತಾ ಇತ್ತು. ಹಾಗೆ ಬರೀ ಗಾಳಿಯನ್ನು ಸೇವಿಸಿ ತಪಸ್ಸು ಅಂತ ಮಾಡ್ತಾ ಇದ್ದ. ಸ್ವಲ್ಪ ದಿನ ಆದಮೇಲೆ ಒಂಟಿ ಕಾಲಿನಲ್ಲಿ ನಿಂತು ಮಾಡ್ತೀನಿ ಅಂತ ಹೋದ. ಒಂದಿಷ್ಟು ದಿನ ಹಾಗೆ ನಿಂತ ಮೇಲೆ ಅದು ಮಾಡೋಕ್ಕೆ ಬಂತು. ಒಂಟಿ ಕಾಲಲ್ಲಿ ಎಷ್ಟೊತ್ತು ಬೇಕಿದ್ರೂ ನಿಲ್ಬೋದು. ಹಾಗೆ ನಿಂತು ತಪಸ್ಸು ಮಾಡ್ದ. ತಪಸ್ಸು ಮಾಡ್ತಾ ಮಾಡ್ತಾ ಇದ್ದ. ಒಂದು ದಿನ ಏನಾಯಿತು, ಈ ತಪಸ್ಸು ಮಾಡ್ತಾ ಇರೋದ್ರಿಂದ ಕೂದಲು ತುಂಬ ಬೆಳೆದಿತ್ತಲ್ಲ, ಜಟೆ ಕಟ್ಟಿದ್ದ, ದೊಡ್ಡ ಕೂದಲ ರಾಶಿ ಥರ ಆಗ್ಬಿಟ್ಟಿತ್ತದು. ಇವನು ತಪಸ್ಸು ಮಾಡ್ತಾ ಇದ್ದಾನೆ, ಒಂದು ಹಕ್ಕಿ ಬಂದು ಕೂತ್ಕೊಳ್ತದೆ. ಗೂಡಿನ ರೀತಿ ಕಂಡಿತ್ತು ಅದಕ್ಕೆ ಹಾಕಿ ಕಾಣಿಸ್ತು, ಬಂದು ಕೂತ್ಕೊಳ್ತು. ಕೂತ್ಕೊಂಡಾಗ ಅದು ನೋಡ್ತು, ಗೂಡು ಕಟ್ಬೋದು ಅಂತ ಅನ್ನಿಸ್ತದೆ. ಅದು ತನ್ನ ಸಂಗಾತಿನ ಕರ್ಕೊಂಬಂತು, ಕಡ್ಡಿಗಳನ್ನೆಲ್ಲ ತಂತು. ಗೂಡು ಕಟ್ಟತ್ತಲ್ಲ, ಒಂದೊಂದೇ ಕಡ್ಡಿ ತಂದು ಇವನು ತಲೆಯಲ್ಲಿ ಗೂಡು ಕಟ್ತಾ ಇದ್ದು, ತಲೆ ಮೇಲ್ಗಡೆ. ಇವನು ಅಲ್ಲಾಡದೆ ನಿಂತ, ಅದಕ್ಕೆ ಡಿಸ್ಟರ್ಬ್ ಆದರೆ ಅಂತ. ಈಗ ಬೇರೆ ಉಳಿದ ದಿನಗಳಲ್ಲಿ ರಾತ್ರಿ ಮಲಗೋಕೆ ಹೋಗ್ತಿದ್ನಲ್ಲ, ಈಗ ಮಲಗೋಕ್ಕೂ ಹೋಗಲಿಲ್ಲ. ಮಲಗೋಕೆ ಹೋದರೆ ಅದ್ರ ಕತೆ ಏನು? ಅದು ಗೂಡು ಕಟ್ತು. 3-4 ದಿನ ಗೂಡು ಕಟ್ಟು ವಾಸ ಶುರು ಮಾಡ್ತು. ನಿಂತವನು ನಿಂತೇ ಇದ್ದ. ಹಕ್ಕಿ ಗೂಡು ಕಟ್ತು.
ಹಕ್ಕಿ ಗೂಡು ಕಟ್ಟೋದು ಯಾವಾಗ ಅಂದರೆ ಸಂಸಾರ ಶುರು ಮಾಡುವಾಗ. ಸಂಸಾರ ಶುರುವಾಯಿತು ಅವುಗಳದ್ದು, ಹೆಣ್ಣು ಪಕ್ಷಿ ಗರ್ಭಿಣಿ ಆಯಿತು, ಅದು ಮರಿಗಳನ್ನು ಹೆತ್ತಿತು. ಇವನು ಅಲಗಾಡದೆ ನಿಂತ ಇದ್ದ, ಚಲಿಸದೆ ಹಾಗೇ ನಿಂತಿದ್ದ. ಮರಿಗಳು, ಸಣ್ಣ ಸಣ್ಣ ಮರಿಗಳು ಹೊರಗಡೆ ಹೋಗ್ತಾ ಇದ್ವು, ಇವು ಆಹಾರ ತಂದು ಕೊಡ್ತಾ ಇದ್ವು, ಇದೆಲ್ಲ ನಡೀತಾ ಇತ್ತು. ಹಾಗೇ ದಿನಗಳ ಕಳೀತಾ ಕಳೀತಾ ಮರಿಗಳ ರೆಕ್ಕೆ ಬಲಿತಿತ್ತು. ಮರಿಗಳು ಹೊರಗಡೆ ಹೋಗೋದು ಬರೋದು ಮಾಡ್ತಾ ಇದ್ವು. ಒಂದು ದಿವಸ ಅವೆಲ್ಲ ಹಾರೋದು, ಗಂಡು ಹಕ್ಕಿ, ಹೆಣ್ಣು ಹಕ್ಕಿ, ಮರಿ ಹಕ್ಕಿ ಎಲ್ಲ ಹಾರು ಹೋಗೋದು ಬರೋದು ಮಾಡ್ತಾ ಇದ್ವಲ್ಲ ಎಲ್ಲವೂ. ಹಕ್ಕಿಗಳು ಒಲ್ಲೆ ಕೂತಿರೋದಿಲ್ಲ. ಹೋದವು, ಸಂಜೆ ಆಯಿತು, ಸಂಜೆ ವಾಪಸ್ ಬರಬೇಕಲ್ಲ, ಸಂಜೆ ಬರಲಿಲ್ಲ. ಮಾರನೇ ದಿನ ಆಯಿತು ಬರಲಿಲ್ಲ, ಅದ್ರ ಮಾರನೇ ದಿನ ಆಯಿತು ಬರಲಿಲ್ಲ. ಅವನು ಹಾಗೇ ನಿಂತಿದ್ದ, ಹಕ್ಕಿ ಬರುತ್ತೆ ವಾಪಸ್ಸು ಅಂತ. ತಿಂಗಳುಗಳ ಕಾಲ ಆಯಿತು, 6 ತಿಂಗಳಾಯಿತು ನಿಂತಲ್ಲೇ, ಹಕ್ಕಿ ಬರಲಿಲ್ಲ. ಆಗ ಅವನಿಗೆ ಗೊತ್ತಾಯ್ತು ನಾವು ಬರೋಲ್ಲ ಅಂತ. ಅಂದರೆ ಹಾರಿ ಹೋದವು, ಹಾಗೆ ಅವೇನು ಒಂದೇ ಕಡೆಗಿರಲ್ಲ. ಆಗ ಕಾಲಿಳಿಸಿ ಮೊಟ್ಟ ಮೊದಲ ಬಾರಿ ಚಲಿಸಿದ. ಅಷ್ಟು ಕಾಲ ಆಗಿದೆ ಅಂತ ಯೋಚನೆ ಮಾಡ್ದ, ಹೀಗೆ ನಿಂತು. ಆವಾಗ ಅನ್ನಿಸ್ತು, ಮಹಾತಪಸ್ವಿ ನಾನು, ಸಿದ್ಧಿ ಪಡೆದಾಯಿತು ನಾನು ಅಂತ ಅಂದ. ಇನ್ನೇನು ತಪಸ್ಸು ಮಾಡಬೇಕಾದದ್ದಿಲ್ಲ, ನಾನು ಆ ಎತ್ತರಕ್ಕೆ ಏರಿ ಆಯಿತು ಅಂತ ಅನ್ನಿಸ್ತು. ಹಾಗೆ ಅನ್ನಿಸಿ ಯೋಚನೆ ಮಾಡ್ತಾ, ಎಷ್ಟೋ ಕಾಲ ಆಗಿತ್ತಲ್ಲ, ಸ್ನಾನ ಮಾಡಬೇಕು ಅಂತ ಸರೋವರಕ್ಕೆ ಇಳಿದ. ಆಗ ಅಶರೀರವಾಣಿ ಆಯಿತು. ಎಷ್ಟು ತಪಸ್ಸು ಮಾಡಿದರೇನು, ತುಲಾಧಾರನಿಗಾದ ಸಿದ್ಧಿ ನಿನಗೆ ಸಿಕ್ಕಲಿಲ್ಲ ಅಂತ ಹೇಳ್ತದೆ. ಯಾರಾತ ತುಲಾಧಾರ ಅಂತ? ತಲೆಗೆ ಹುಳ ಬಿಟ್ಟು. ಇಷ್ಟು ದಿನ ತಲೆಯಲ್ಲಿ ಹಕ್ಕಿ ಇತ್ತು. ಈಗ ತುಲಾಧಾರ ಯಾರು ಅಂತಂದ್ರೆ ಅದು ಹೇಳ್ತದೆ, ಇಂಥ ಕಡೆಯಲ್ಲಿದ್ದಾನೆ ಅಂತ ಶರೀರವಾಣಿ ಹೇಳ್ತು. ತುಲಾಧಾರ ಇಂಥಲ್ಲಿದ್ದಾನೆ, ವಾರಾಣಸಿಯಲ್ಲೆಲ್ಲೋ ಇದ್ದಾನೆ. ಹುಡುಕಿ ಹೊರಟ, ನೋಡಿಬಿಡ್ಬೇಕಲ್ಲ, ಇಂಥ ತಪಸ್ಸು ಮಾಡಿದ್ದೀನಿ, ಅವನಿಗೆ ಸಿದ್ಧಿ ಆಗಿದ್ದು ನನಗಾಗಿಲ್ಲ ಅಂದರೆ ಎಂಥ ತಪಸ್ಸು ಮಾಡಿರಬೇಕು, ಹೆಂಗೆ ಮಾಡಿರಬೇಕು, ಅವನು ಎಷ್ಟು ಕಷ್ಟಪಟ್ಟಿರ್ಬೋದು. ಅವನು ಈಗ ಒಬ್ಬ ಮನುಷ್ಯ ಇನ್ನೇನು ಕಷ್ಟಪಡೋಕ್ಕೂ ಇಲ್ಲ, ಅಷ್ಟು ಕಷ್ಟಪಟ್ಟಾಗಿದೆಯಲ್ಲ ಇವನು. ಆಹಾರವಿಲ್ಲ, ನಿಂತಲ್ಲಿ ನಿಂತಿದ್ದಾನೆ, ಅಲುಗಾಡಿಲ್ಲ. ಎಲ್ಲ ಎಕ್ಸ್ಟ್ರೀಮ್ಗಳನ್ನು ಮಾಡಿ ಆಗಿದೆ, ಎಲ್ಲ ಎಕ್ಸ್ಟ್ರೀಮ್ಗಳು ಮುಗಿದಿವೆ. ಇದನ್ನು ಮೀರಿದ್ದೇನು ಮಾಡೋಕ್ಕೆ ಸಾಧ್ಯ? ಸುಲಾಧಾರ ಅಂದರೆ ಇವನೇನೋ ಅಂದ್ಕೊಂಡು ಹೋದ. ಇವನೊಂದು ಕಲ್ಪನೆ ಇದೆಯಲ್ಲ, ಒಬ್ಬ ತಪಸ್ವಿ ಅಂದ್ರೆ ಒಂದು ಚಿತ್ರ ಬರುತ್ತಲ್ಲ ನಮಗೆ, ಜೊತೆ ಬಿಟ್ಟಿರ್ತಾನೆ, ಇನ್ನೊಂದು ಇವನಿಗಿಂತ ಇರಬೇಕಲ್ಲ ಅವನಂಗೆ, ಬಡಕಲಾಗಿ ಸಣಕಲಾಗಿ ಏನೋ ತಿನ್ನದೆ ಏನೇನೋ ಆಗಿ. ಅಲ್ಲಿ ಹೋದರೆ ಯಾರು ತುಲಾಧಾರ ಅಂತ ಊರಲ್ಲಿ ಹೋಗಿ ಕೇಳಿದರೆ ತೋರಿಸಿದ್ರು, ಒಬ್ಬ ಶ್ರೀಮಂತ ವ್ಯಾಪಾರಿ. ಓಕೆ. ಇವನು ಬರ್ತಾ ರಸ್ತೆಯಲ್ಲಿ ಆ ತುದಿಯಲ್ಲಿ ಇದ್ದಿದ್ದನ್ನು ನೋಡಿ ಅವನು ಎದ್ದು ಓಡಿ ಬಂದ, ಅಲ್ಲಿಂದ ಗಲ್ಲಪೆಟ್ಟಿಗೆಯಲ್ಲಿ ಕುಳಿತವನು ಎದ್ದು ಓಡಿ ಬಂದು ಸ್ವಾಗತಿಸಿದ. ನೀನು ಬರೋದು ಗೊತ್ತಿತ್ತು ನನಗೆ, ಕಾಯ್ತಾ ಇದ್ದೆ, ಬಾ. ಕರ್ಕೊಂಡು ಹೋದ, ಅವನಿಗೆ ಮನೆಗೆ ಕರ್ಕೊಂಡೋಗಿ ಆತಿಥ್ಯ ಮಾಡದ, ಗೌರವ ಸಲ್ಲಿಸಿದ. ಮಹಾ ತಪಸ್ವಿ ನೀನು ಅಂತ ಎಲ್ಲ ಹೇಳಿ. ಇವನು ತಲೆಯಲ್ಲಿ ಹುಳ ಅಲ್ಲ, ಇವನು ನೋಡಿದ್ರೆ ಹಿಂಗಿದ್ದಾನೆ, ಈ ಥರ ಮನೆ, ಇನ್ನೊಂದು ವ್ಯವಸ್ಥೆ, ದೊಡ್ಡ ವ್ಯಾಪಾರಿ. ಇವನು ಮಹಾ ತಪಸ್ವಿ, ಸಿದ್ಧಿಪಡಿಸ್ಕೊಂಡಿದ್ದಾನಂತೆ. ಏನು ಹಂಗಿದ್ರೆ ಕೇಳ್ದ. ಹೀಗೆ ಶರೀರವಾಣಿ ಆಯಿತು, ನೀನು ಸಿದ್ಧಿಪಡಿಸಿಕೊಂಡ ಸಿದ್ಧಿ ಸಿಕ್ಕಿದ ತಪಸ್ವಿ ಅಂತ ಹೇಳ್ತು. ಏನು ತಪಸ್ಸು ನಿಂದು, ಹೆಂಗೆ ಮಾಡ್ತಿ ತಪಸ್ಸನ್ನು ಅಂತ ಕೇಳ್ದ. ಅವನು ಹೇಳ್ದ, ನಾನು ನನ್ನ ವೃತ್ತಿ ಮಾಡ್ತೀನಿ, ಅದೇ ತಪಸ್ಸು. ಏನು ನನ್ನ ವೃತ್ತಿ ಅಂದರೆ, ವ್ಯಾಪಾರ ನನ್ನ ವೃತ್ತಿ, ಮೋಸ ಮಾಡೋದೇ ಮಾಡ್ತೀನಿ, ಮೋಸ ಮಾಡೋಲ್ಲ, ಮೋಸವಿಲ್ಲದೆ ಮಾಡ್ತೀನಿ ನಾನು. ಅದರಿಂದ ಲಾಭ ಬರುತ್ತೆ ವ್ಯಾಪಾರ ಮಾಡಿದಾಗ, ಆ ಲಾಭವನ್ನು ಬಳಸ್ತೀನಿ ನಾನು, ಬಳಸಲೇಬೇಕು ನಾನು, ಅದರ ಲಾಭದಿಂದ ಬದುಕ್ತೀನಿ ನಾನು. ಯಾರನ್ನೂ ದ್ವೇಷ ಮಾಡೋಲ್ಲ ನಾನು, ಯಾರ ಬಗ್ಗೆಯೂ ನನಗೆ ದ್ವೇಷ ಇಲ್ಲ, ನನಗೆ ಯಾರ ಬಗ್ಗೆ ಪ್ರೀತಿಯೂ ಇಲ್ಲ, ಯಾರ ಬಗ್ಗೆ ಪ್ರೀತಿಯೂ ಇಲ್ಲ. ಪ್ರೀತಿ ಇಲ್ಲ ಅಂದರೆ ದ್ವೇಷವೂ ಅಲ್ಲ, ದ್ವೇಷ ಇಲ್ಲ ಅಂದರೆ ಪ್ರೀತಿಯೂ ಅಲ್ಲ. ನಾನು ಎಲ್ಲವನ್ನೂ ಉಪಭೋಗಿಸ್ತೀನಿ, ಆದರೆ ನನಗೆ ಯಾವುದೂ ಇಷ್ಟ ಅಲ್ಲ, ನನಗೆ ಇಷ್ಟವಲ್ಲದ್ದು ಯಾವುದೂ ಇಲ್ಲ ಇಲ್ಲಿ. ಎಲ್ಲ ವೈರುಧ್ಯಗಳನ್ನು ಹೊಂದ್ಕೊಂಡಿರು. ಹೇಳ್ದ, ನೋಡು ನಾನು ತಕ್ಕಡಿ, ಆಗ ತೂಕ ಮಾಡ್ತಾ ತಕ್ಕಡಿ ಇರ್ತಾ ಇತ್ತಲ್ಲ, ಹೌದು, ನೋಡು ನಾನು ತೂಕ ಮಾಡುವ ತಕ್ಕಡಿಯನ್ನು ನೋಡು. ಯಾವಾಗ ವ್ಯಾಪಾರ ಮಾಡೋದಕ್ಕಾಗತ್ತೆ, ವ್ಯಾಪಾರ ಅನ್ನೋದು ಯಾವಾಗ ಆಗತ್ತೆ ಅಂದರೆ ತಕ್ಕಡಿ ಸಮಾನವಾಗಬೇಕು. ಈ ಕಡೆ ಹಾಕಿದ ಭಾರದ ಗುಂಡು ಇದೆಯಲ್ಲ,
ಕಲ್ಲಿದೆಯಲ್ಲ, ಇದು 1 ಕೆ ಜಿ ಅಂದರೆ ಈ ಕಡೆ 1 ಕೆ ಜಿಯ ತೂಗಿ ಆ ಮೇಲ್ಗಡೆ ಇರೋದು ಸಮಾನವಾಗಿ ನಿಲ್ಲಬೇಕು. ಆಗ ವ್ಯಾಪಾರ ಆಗತ್ತೆ. ನನ್ನ ಬದುಕು ಹಾಗೆ. ನಾನು ಹಾಗೇ ನಿಲ್ಲುವವನು ಸಮಾನವಾಗಿ. ಈ ಕಡೆಯೂ ವಾಲೋದಿಲ್ಲ, ಈ ಕಡೆಯೂ ವಾಲೋದಿಲ್ಲ. ಹಾಗಾಗಿ ಯಾವ ಕಡೆಗೂ ನಾನು ವಾಲಿಲ್ಲ. ಹ್ಮ್. ಹ್ಮ್. ಈ ತಕ್ಕಡಿಯೇ ನನಗೆ ಗುರು, ಈ ತಕ್ಕಡಿಯೇ ನನಗೆ ಮಾರ್ಗದರ್ಶಿ. ಸರಿ ಸರ್. ಹಾಂ. ಅದರಂತೆ ಬದುಕಿದವನು ನಾನು. ಹಾಗೇ ಬದುಕ್ತೀನಿ ಎಲ್ಲ ವಿಷಯಗಳಲ್ಲೂ. ಹ್ಮ್. ತಕ್ಕಡಿಯಲ್ಲಿ ತೂಗುವಾಗ ಈ ಕಡೆ ಕಲ್ಲಿಟ್ಟಿದ್ದೀನಿ ನಾನು ಹ್ಮ್. ಅಳತೆಗೆ, ಈ ಕಡೆನಲ್ಲಿ ಇನ್ಯಾವುದೋ ಒಂದು ಅತ್ಯಂತ ಶ್ರೇಷ್ಠವಾದ ವಸ್ತು ತುಂಬುತ್ತೀನಿ. ಹ್ಮ್. ಅದು ಸಮಾನ ನನಗೆ. ಅಂದರೆ ಈ ಕಲ್ಲಿಗೂ ವಾವ್. ಆಚೆ ಕಡೆಯದ್ದಕ್ಕೂ ನನಗೆ ವ್ಯತ್ಯಾಸ ಇಲ್ಲ. ವ್ಯತ್ಯಾಸ ಇಲ್ಲ. ನನಗೆ ಎರಡೂ ಒಂದೇ. ವಾಹ್. ನನಗೆ ಕಲ್ಲೂ ಒಂದೇ, ಈ ಕಡೆ ತೂಗುವ ಬಂಗಾರವೂ ಒಂದೇ. ಬಂಗಾರವೂ ನನಗೆ ಒಂದೇ. ಎರಡೂ 1 ಕೆ ಜಿ ಅಷ್ಟೇ. ನನಗೆ ಈ ವ್ಯತ್ಯಾಸ ಇಲ್ಲ. ನನ್ನ ತಪಸ್ಸು ಇಷ್ಟೇ ಅಂತ ಅಂದ. ಛೆ, 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 ಛೆ. ಅಲ್ಲ ಅಲ್ಲಿ ಇದು ಆ ಹಿಂದಿನ ಕಥೆಯಲ್ಲಿದ್ದ ಕುರ್ಚಿಯ ಇದ್ರ ಹಾಗೆ. ಅದರ ಮುಂದುವರಿಕೆ. ಅಂದರೆ ನೀವು ಕೇಳಿದ್ರಲ್ಲ, ಅದರ ಪ್ರಾಯೋಗಿಕತೆ ಇಲ್ಲಿದೆ. ವಾವ್. ಮಹಾಭಾರತ ಹೇಳುವ ಕಥೆ ಇದು. ಭೀಷ್ಮ ಹೇಳ್ತಾನೆ ಯುಧಿಷ್ಠಿರನಿಗೆ ಇದನ್ನು. ಅಂದರೆ ಯುಧಿಷ್ಠಿರ ಪಟ್ಟೆ ಏರುವ ಮೊದಲು ಕೃಷ್ಣ ಭೀಷ್ಮನ ಬಳಿಗೆ ಕಳಿಸಿ ಅವನ ಹತ್ರ ಒಂದಿಷ್ಟು ಮಾತಾಡಿಸ್ತಾನೆ. ಶಾಂತಿ ಪರ್ವ, ಶಾಂತಿ ಪರ್ವ ಅಂತ ಕರೀತಾರನ್ನ, ವಿಸ್ತಾರವಾದ ಭಾಗ. ಅಲ್ಲಿ ಕತೆ ಹೇಳ್ತಾನೆ ಅವನು, ಭೀಷ್ಮ. ಹಾಗಾಗಿ ಯಾವುದು ತಪಸ್ಸು? ಬಿಟ್ಟು ಮಾಡುವುದು ತಪಸ್ಸ, ಕಟ್ಟಿಕೊಂಡೇ ಮಾಡುವುದು ತಪಸ್ಸ, ವೃತ್ತಿಯೇ ತಪಸ್ಸ? ತುಂಬ ತುಂಬ ಕಲಿಯೋದಿದೆ ಇದರಲ್ಲಿ. ಜಸ್ಟ್ ಒಂದು ತಕ್ಕಡಿಯಿಂದ ನಾವು ಜೀವನದ ಇದನ್ನು ತಿಳ್ಕೊಬೋದು ಅಂತ ಅನ್ನೋ ಹಾಗೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮತ್ತೆ ಈ ರೀತಿಯ ಮುತ್ತು ರತ್ನಗಳನ್ನು ಕೊಡ್ತಾ ಇದ್ದೀರಾ. ಅದನ್ನು ಹಾಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಜೀವನದಲ್ಲಿ ನಾವು ಬಳಸ್ಕೊಳ್ಬೇಕಾಗಿರೋದು ತುಂಬ ಮುಖ್ಯ. ಎಷ್ಟೇ ಮುತ್ತು ರತ್ನ ಆದರೂ ಕೂಡ ಅದು ನಮಗೆ ಆ ಕಲ್ಲಿನ ತೂಕದ ಕಲ್ಲಿನ ಹಾಗೆ ಇರಬೇಕು. ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು ಅಂತಲೇ ಈ ಕಥೆಯಿಂದ ನಾವು ತಿಳ್ಕೊಳ್ಳೋಣ ಅಂತ ಅನಿಸುತ್ತೆ ನನಗೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಥೆಯ ಜೊತೆ ಬರ್ತೀವಿ. ಎಂದಿನಂತೆ ಇನ್ನೊಂದು ಈ ರೀತಿಯ ಅನರ್ಘ್ಯ ರತ್ನವನ್ನು ನಮಗೆ ಖಂಡಿತ ತಂದು ಕೊಡ್ತಾರೆ ಜಗದೀಶ್ ಸಂಪ ಅವರು. ಧನ್ಯವಾದಗಳು. ನಿಮಗೂ ಕೂಡ ಒಳ್ಳೆಯದಾಗಲಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.